ತೊಂದರೆ ಬೇಡ, ನಾನೇ ನೋಡ್ಕೊತೀನಿ. ದಟ್ಸ್ ಓಕೆ. ಇಟ್ಸ್ ನಾಟ್ ಓಕೆ ಅತ್ತಿಗೆ. ನಮ್ಮ ಮನೆಯವರು ಯಾರೇ ಕಷ್ಟಪಡ್ತಿದ್ರು ನನ್ನಿಂದ ನೋಡಿಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ. ಬ್ರೋ ಇನ್ ಲಾ, ನನಗೂ ಅಷ್ಟೇ. ಅದಕ್ಕೆ ನಾನು ನೋಡ್ಕೊತೀನಿ, ನೀವು ಬಿಡಿ ಅಂತಿರೋದು. ನೀವು ಸ್ವಲ್ಪ ಸಮಾಧಾನದಿಂದ ಕೇಳಿಸ್ಕೊಳ್ಳಿ. ಹರ್ಷನ್ ಮೇಲೆ ನಮಗೂ ಪ್ರೀತಿ ಇದೆ. ಇಲ್ಲ ಅಂತ ನಾನೇನು ಹೇಳಲಿಲ್ಲ. ಆದರೆ ಅದು ಹರ್ಷಂಗೆ ಏನು ತಂದ್ಕೊಟ್ಟಿದೆ ಹೇಳಿ? ಬರೀ ದಡ್ಡತನ. ನೀವು ಈ ಥರ ಮಾತಾಡಬೇಡಿ ಅತ್ತಿಗೆ. ಅವನಿಂದ ಕೆಲವು ತಪ್ಪುಗಳು ಆಗಿವೆ ನಿಜ. ಹಾಗಂತ ಅವನ ಮೇಲೆ ಕೂಗಾಡೋಕ್ಕಾಗಲ್ವಲ್ಲ. ಕೂಗಾಡಿದ್ರು ಎಲ್ಲ ಸರಿಗೆ ಹೋಗುತ್ತಾ? ಐ ಡೋಂಟ್ ನೋ. ನಾನು ಅದನ್ನೇ ಟ್ರೈ ಮಾಡ್ತಿದ್ದೀನಿ. ವಿಧಾನಸೌಧ ಕೊಂಡ್ಕೊತೀನಿ ಅಂತ ಹೋದ್ರು, ಮನಿ ಮಿಷನ್, ನೀರಿಂದ ಪೆಟ್ರೋಲ್, ಸಾಕಾಗಿದೆ ನನಗೆ. ನಿನ್ನ ಗಂಡ ದಡ್ಡ ಅಂತ ಸುತ್ತ ಇರೋ ಕಣ್ಗಳು ಹೇಳಬೇಕಾದ್ರೆ ನನಗೆಷ್ಟು ಅವಮಾನ ಆಗಿದೆ ಅಂತ ಯೋಚನೆ ಮಾಡಿದ್ದೀರಾ ಬ್ರೋ ಇನ್ ಲಾ? ಆ ರೀತಿಯಲ್ಲಿ ಯಾರೂ ಅವನ್ನ ನೋಡ್ತಾ ಇಲ್ಲ. ಆದರೆ ಅದು ನಿಜ ಅಲ್ವಾ? ಹಾಗಂತ ಅವನ್ನ ರೂಮಲ್ಲಿ ಕೂಡಾಕ್ತೀಯಾ? ಅಂದರೆ ಹರ್ಷ ಹೊರಗೆ ಬಂದ್ರಾ? ಎಲ್ಲಿದ್ದಾರೀಗ? ಇನ್ನೆಲ್ಲಿರ್ತಾನೆ? ಅವನು ಅವನ ರೂಮ್ನಲ್ಲಿದ್ದಾನೆ. ಹೇಗೆ ಕಿರ್ಚ್ತಿದ್ದ ಗೊತ್ತಾ? ಆರ್ಯ ಇಲ್ದಿದ್ರೆ ಬಾಗಿಲು ತೆಗೆದ ತಕ್ಷಣ ಓಡ್ ಬಂದು ಆರ್ಯನ್ ತಪ್ಕೊಂಡ. ಅವನಿನ್ನೂ ಮಗು ಹಾಗೆ ಮಾನ್ಸಿ. ಈ ರೀತಿ ಅವನ್ನ ಟ್ರೀಟ್ ಮಾಡಬೇಡ. ಮತ್ತೆ ಹೋಗಿ ಕೂಗಾಡಬೇಡ ಪ್ಲೀಸ್. ಏನು ಹೇಳಬೇಡ ಅವನಿಗೆ. ಅಕ್ಕ, ಇದನ್ನೆಲ್ಲ ಎಲ್ಲಿಡ್ಲೆ? ತಗೊಂಬಾ. ಓಹೋ, ನಮ್ಮವರೆಷ್ಟು ಮುದ್ದಾಗಿ ಕೋಪಿಸ್ಕೊಂಡು ಕೂತಿದ್ದಾರೆ ನೋಡು. ನನ್ನ ಬೇಬಿ. ಅಪ್ಪ, ಹತ್ರ ಬರ್ತಿದ್ದಂಗೆ ಇಷ್ಟೊಂದು ಬಿಸಿನಾ? ಅಷ್ಟೊಂದು ಕೋಪನಾ? ನನ್ನ ಕಡೆ ತಿರುಗಿ ನೋಡಲ್ವಾ? ನನ್ನ ಮುದ್ದು, ನನ್ನ ಬಂಗಾರ, ಇಲ್ಲಿ ನೋಡು. ಓ, ಕೋಪ ಜಾಸ್ತಿನೇ ಇದೆ. ಬ್ಯಾಂಕಲ್ಲಿಡೋ ಅಷ್ಟು. ಹೇ, ನಗು ಬಂತು ಅಲ್ವಾ ನನ್ನ ಮುದ್ದುಗೆ? ಆದ್ರೆ ಹೇಗ್ ನಗು ತರಿಸ್ಬೇಕು ಅಂತ ನನಗೆ ಗೊತ್ತು. ಟಂಟಡಾನ್! ನಿಮ್ಗೆ ಇಷ್ಟವಾಗಿರೋ ಪಿಜ್ಜಾ ನೋಡಿದ್ರೆ ತುಟಿ ಮೇಲೆ ನಗು ಬರುತ್ತೆ, ನಾಲ್ಗೆ ಮೇಲೆ ನೀರು ಇರುತ್ತೆ. ರೈಟಾ? ರೈಟ್? ನಮ್ಮವ್ರ ಥರನೇ ಪಿಜ್ಜಾನು ತುಂಬಾ ಬಿಸಿಯಾಗಿದೆ. ಮೋಸ್ಟ್ಲಿ ಇದೂನು ಅದ್ರ ವೈಫ್ ಜೊತೆ ಜಗಳ ಮಾಡ್ಕೋತು ಅನ್ಸುತ್ತೆ. ನೋಡಿಲಿ, ನೋಡಿಲ್ಲಿ, ಇದು ಮೋಸ ಅಪ್ಪ. ಹರ್ಷ ಅನ್ನೋ ಹೆಸರಿಗೆ ಹೀಗಿದ್ರೆ ನ್ಯಾಯನೇ ಅಲ್ಲ. ನಗ್ನಗ್ತಾ ಇರಬೇಕು. ಅದು ಪಿಜ್ಜಾ ಕೈಗೆ ಬಂದಾಗ ತುಟಿ ಗಂಟು ಹಾಕೊಂಡು ಕೂತ್ಕೊಳ್ಳೋದು ಎಷ್ಟು ಸರಿ? ಪ್ಲೀಸ್ ಅಬಿ, ಲುಕ್ ಎಟ್ ಮೀ. ಪ್ಲೀಸ್ ಮುದ್ದು, ಆ ಮಾಡು. ಬೇಡ ನನಗೆ. ಪ್ಲೀಸ್ ಬೇಬಿ. ಬೇಡ. ಇಷ್ಟು ಕೋಪ ಒಳ್ಳೇದಲ್ಲ. ಇದ್ರೂ ತಿನ್ನೋದ್ರ ಮೇಲೆ ತೋರಿಸ್ಬಾರ್ದು. ಪ್ರೀತಿಯಿಂದ ತಂದಿದ್ದೀನಿ. ಪ್ಲೀಸ್ ಪ್ಲೀಸ್ ಮುದ್ದು, ನನ್ನ ಪ್ರೀತಿಗೋಸ್ಕರ ಪ್ಲೀಸ್. ಸಾರಿ ಹರ್ಷ. ವಾವ್, that's like a good boy. ಹರ್ಷ, ನನಗೆ ದುಡ್ಡು ಆಸ್ತಿ ಏನೂ ಬೇಡ. ನನಗೆ ನೀನು ಬೇಕು. ನನ್ನ ಹರ್ಷ ನೀನು. ನೀನೆಲ್ಲೋ ತಪ್ಪದಾರಿಲಿ ಹೋಗ್ತಿದ್ಯಾ ಅಂದಾಗ ನನಗೆ ಕೋಪ ಬರುತ್ತೆ.
ಐ ಆಮ್ ಸಾರಿ, ಆದರೆ ಆ ಕೋಪ ಜೆನ್ಯೂನ್ ಕಣೋ. ಹರ್ಷ, ನೀನು ಎಲ್ರಿಗಿಂತ ದೊಡ್ಡ ವ್ಯಕ್ತಿ ಆಗಬೇಕು. ಬಿಗ್ ಬ್ರೋ ಇಲ್ಲ ಆರ್ಯವರ್ಧನ್ ಅವ್ರ ಹೆಸರಿಗಿಂತ ಮೇಲೆ ನಿನ್ನ ಹೆಸರು ಇರಬೇಕು. ನೀನು ಈ ಸಿಲ್ಲಿ ಕೆಲಸಗಳನ್ನೆಲ್ಲ ಮಾಡೋದು ಬಿಟ್ಟು ದೊಡ್ಡ ಬಿಸ್ನೆಸ್ ಮೆನ್ ಆಗು ಹರ್ಷ. ನಾನು ಅವಾಗ ತಲೆ ಎತ್ತಿ ನಡೀತೀನಿ. ನೀವು ಆರ್ಯವರ್ಧನ್ಗಿಂತ ಎತ್ತರದ ಸ್ಥಾನದಲ್ಲಿ ಬೆಳಿಬೇಕು ಹರ್ಷ. ಕೋಪನ ನನ್ನ ಮೇಲೆ. ಸಾರಿ, ನನಗೆ ಬೇರೆ ದಾರಿನೇ ಇಲ್ಲ. ನನಗೆ ತುಂಬ ಆಸೆಗಳಿದೆ. ನೀವಿಡೀ ಬಿಸ್ನೆಸ್ನ ನಡೆಸೋರಾಗಿರ್ಬೇಕು, ಈ ಮನೆ ಸಂಪೂರ್ಣ ಜವಾಬ್ದಾರಿನ ತಗೊಳ್ಳೋರಾಗಿರ್ಬೇಕು. ಹರ್ಷವರ್ಧನ್ ಅಂತ ಹೆಸರು ಕೇಳಿದ್ರೆ ಜನ ಚಪ್ಪಾಳೆ ಹೊಡಿಬೇಕು. ಆ ಪ್ರೇಡಲ್ಲಿ ನಾನಿರ್ಬೇಕು. ಆದಷ್ಟು ಬೇಗ ಈ ಕನಸು ನನಸಾಗ್ಲಿ ಅಂತ ಐ ವಿಶ್ ಯು ಹಾರ್ಟೆಡ್ಲಿ. ತಗೊಳ್ಳಿ ಹರ್ಷ. ಥ್ಯಾಂಕ್ ಯು ಮಾನ್ಸಿ. ಆದರೆ ನೀನು ಮುಂದೆ ಈ ಥರ ಕೋಪ ಮಾಡ್ಕೋಬಾರ್ದು ಪ್ಲೀಸ್. ಇಲ್ಲ, ಇನ್ಯಾವತ್ತೂ ಕೋಪಿಸ್ಕೊಳ್ಳಲ್ಲ. ಐ ಲವ್ ಯು ಹರ್ಷ. I love you too. I'm sorry, Mansi. ಆ ದೇವಿ ನನ್ನ ಮನಸ್ಸಿನ ಬಯಕೆನ ಈಡೇರಿಸ್ಬಿಟ್ಲು ಆರ್ಯ. ಇವರಿಬ್ಬರ ಮೇಲೆ ಯಾರ ಕಣ್ಣು ಬೀಳದೆ ಇರಲಿ. ನಾವೀಗಲೇ ದೇವಸ್ಥಾನಕ್ಕೆ ಹೋಗ್ಬೇಕು.